ಓಂ ತ್ರಿಪುರ ಸುಂದರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮನೆಯಲ್ಲಿ ನಮ್ಮ ಸನಾತನ ಸಂಸ್ಕೃತಿ, ಹಿಂದೂ ಪರಂಪರೆ, ಭಾರತ ದೇಶದ ಒಂದು ಪರಂಪರೆಯಲ್ಲಿ ನಾವು ಭಕ್ತಿಗೆ ಪ್ರಾಶಸ್ತ್ಯ, ಅದರ ಜೊತೆಗೆ ಪ್ರಕೃತಿಯ ಆರಾಧಕರು, ಪ್ರಕೃತಿಯಲ್ಲೆಲ್ಲ ವಸ್ತುಗಳನ್ನು ಕೂಡ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಪ್ರತಿಯೊಂದನ್ನೂ ಕೂಡ ನಾವು ಭಗವಂತನ ಅಂಶ ಅಂತೂ ಕೂಡ ನಾವು ಭಾವನೆ ಇಟ್ಕೊಂಡು ಇತಿಹಾಸ ಪುರಾಣಗಳಲ್ಲಿ ಕೂಡ ಅಲ್ಲಿಂದಲೂ ಕೂಡ ನಾವು ಆ ಭಾವನೆ ಇಟ್ಕೊಂಡು ಇವತ್ತಿನ ದಿವಸ ನಾವು ದಯೆ ಕರುಣೆಯನ್ನು ಇಟ್ಕೊಂಡು ಜೀವನ ಸಾಗಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿ ಮನೆಯಲ್ಲಿ ಕೆಲವು ವಸ್ತುಗಳಿಂದ ಅದೃಷ್ಟ ಆಟೋಮೆಟಿಕ್ಕಾಗಿ ಬರುತ್ತೆ. ನಮ್ಮ ಗ್ರಹಗತಿಗಳು ಸರಿ ಇಲ್ಲ, ರಾಶಿ ಸರಿ ಇಲ್ಲ, ನಮಗೇನೋ ತೊಂದರೆ ಆಗ್ತಾಯಿದೆ, ನಮಗೆ ಅಥವಾ ದಾಯಾದಿಗಳ ತೊಂದರೆ ಇದೆ, ಜೊತೆಯಲ್ಲಿಟ್ಟಿರೋರ ತೊಂದರೆ ಇದೆ, ಸ್ನೇಹಿತರಿಂದ ತೊಂದರೆ ಇದೆ, ಉದ್ಯೋಗದಲ್ಲಿ ತೊಂದರೆ ಇದೆ, ಆದರೂ ಕೂಡ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು. ಅದು ಯಾವುದರಿಂದ ಅಂದರೆ ನಮ್ಮ ಮನೆಯಲ್ಲಿ ಸಾಕಷ್ಟು ವಸ್ತುಗಳನ್ನು ಫ್ರಿಡ್ಜ್ ಇಟ್ಕೋತೀವಿ, ಹಾಗೆ ವಾಷಿಂಗ್ ಮಿಷಿನ್ ಇರ್ಬೋದು, ಗ್ರೈಂಡ್ರ್ ಇರ್ಬೋದು, ಮಿಕ್ಸಿ ಇರ್ಬೋದು, ಎಲ್ಲವೂ ಕೂಡ ಇಟ್ಕೊಂಡ್ರು ಅವೆಲ್ಲವೂ ಕೂಡ ವರ್ಕ್ ಆಗೋದು ಪವರಿಂದ, ವಿದ್ಯುತ್ತಿನಿಂದ. ವಿದ್ಯುತ್ ಅಲ್ಲದೆ ಇರ್ತಕ್ಕಂಥ ಒಂದು ವಸ್ತು ಮಹಾಲಕ್ಷ್ಮಿಯ ಸ್ವರೂಪ, ಮಹಾಕಾಳಿಯ ಸ್ವರೂಪ, ಮಹಾಸರಸ್ವತಿಯ ಸ್ವರೂಪ, ಅದುವೇ ವರಳುಕಲ್ಲು. ಇವತ್ತಿನ ದಿವಸ ಯಾರ ಮನೆಯಲ್ಲಿ ವರಳುಕಲ್ಲಿರುತ್ತೋ ಆ ಮನೆಯಲ್ಲಿ ದಾರಿದ್ರ್ಯದ ಲಕ್ಷ್ಮಿ ಇರೋದಿಲ್ಲ. ನಮಗೀಗ ಎಲ್ರಿಗೂ ಒಂದು ಪ್ರಶ್ನೆ, ನಾವು ಇಷ್ಟು ಮಾಡರ್ನೈಸ್ ಆಗಿದ್ದೀವಿ, ಇಷ್ಟು ನಾವು ವಿಶೇಷವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಇಷ್ಟು ಅಭಿವೃದ್ಧಿ ಆಗಿದ್ದೀವಿ ಅಂತ ಹೇಳಿದಾಗ, ಆದರೂ ಕೂಡ ಇವತ್ತು ಕರೆಂಟ್ ಇದ್ದರೆ ಮಿಕ್ಸಿ ವರ್ಕ್ ಆಗುತ್ತೆ, ಅಥವಾ UPS ಇದೋ ಏನೇ ಇರಲಿ, ಅದಿಲ್ಲ ಅಂದರೆ ಇಲ್ಲಲ್ವಾ. ನಮ್ಮ ಶಕ್ತಿಯಿಂದ, ನಮ್ಮ ತೋಳ್ಬಲದಿಂದ ನಾವಿವತ್ತು ವರಳುಕಲ್ಲಲ್ಲಿ ಆಹಾರವನ್ನು ಜಜ್ಜಿ ಆಹಾರವನ್ನು ಸ್ವೀಕಾರ ಮಾಡ್ತೀವಿ. ಆದರೆ ಇವತ್ತಿನ ಒಂದು ವಿಷಯಕ್ಕೆ ಅನುಸಾರವಾಗಿ ಬಂದಾಗ ಪ್ರತಿ ಮನೆಯಲ್ಲೂ ಕೂಡ ವರಳುಕಲ್ಲಿದ್ದರೆ ಆ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ, ದುಷ್ಟಶಕ್ತಿಗಳ ಪ್ರವೇಶ ಆಗೋದಿಲ್ಲ. ಹೇಗೆ ಇದನ್ನು ಪ್ರೂವ್ ಮಾಡಿ ಅಂತಾರೆ. ಯಾಕೆಂದರೆ ಪೂರ್ವ ಕಾಲದಲ್ಲಿ ನೋಡೋಕ್ಕೆ ಹೋದಾಗ ಎಲ್ಲರಿಗೂ 100 ವರ್ಷಗಳ ಮೇಲೇ ಬದುಕ್ತಾಯಿದ್ರು. ಯಾಕೆಂದರೆ ಈ ಆಹಾರವೇ ನಮ್ಮ ದೇಹಕ್ಕೆ ಇವತ್ತು ಅದುವೇ ಕೂಡ ಆತ್ಮಕಾರಕ, ಜೀವಕಾರಕ ಕೂಡ ಆಗಿರುತ್ತೆ. ವರಳುಕಲ್ಲನ್ನು ಇವತ್ತು ನಾವು ಒಂದು ಸಣ್ಣ ಪುಟ್ಟ ವರಳುಕಲ್ಲಾಗಲಿ, ವಾರಕ್ಕೆ 2 ದಿನ ಆಗಲಿ, ಅಥವಾ ಪ್ರತಿದಿನವೂ ಆಗಲಿ, ಏನೋ ಒಂದು ಆಹಾರದ ಪದಾರ್ಥವನ್ನು ಆ ವರಳುಕಲ್ಲಲ್ಲಿ ನಾವು ರುಬ್ಬಿ ವರಳುಕಲ್ಲಲ್ಲಿ ಜಜ್ಜಿ ಅದನ್ನು ಆಹಾರವಾಗಿ ಉಪಯೋಗಿಸ್ಕೊಂಡ್ರೆ ಆ ಮನೆಗೆ ಮಹಾಲಕ್ಷ್ಮಿಯ ಕೃಪೆ ಕೂಡ ಇರುತ್ತೆ, ದೈವ ಕೃಪೆ ಕೂಡ ಇರುತ್ತೆ. ಯಾಕೆಂದರೆ ವರಳುಕಲ್ಲು ಪೂಜ್ಯನೀಯ ವಸ್ತು. ಹಿಂದಿನ ಕಾಲದಲ್ಲಿ ವಿವಾಹಕ್ಕೆ ಈಗಲೂ ಕೂಡ ಏನೋ ಶಾಸ್ತ್ರೋಕ್ತವಾಗಿ ಈ ಮದುವೆಗಳಲ್ಲಿ ಅಲ್ಲಿ ಇಲ್ಲಿ ಇಟ್ಕೊಳ್ತಾರೆ. ಅದು ಒಂದು ರೆಟ್ ಬಾಕ್ಸ್ದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನೋ ಒಂದು ಇಡ್ತಾರೆ ನಾಮಕ ರೂಪಕ್ಕೆ, ನಾಮಕ ವಸ್ತಿಗೆ. ಆದರೆ ಕಲ್ಲಿನಿಂದ ಮಾಡಿದಂಥ ವರಳುಕಲ್ಲಿಗೆ ಪೂಜ್ಯನೀಯ ಸ್ಥಾನ ಇದೆ. ಆ ವರಳುಕಲ್ಲಿನಲ್ಲಿ ಇವತ್ತು ನಾವು ತಿಂದ ಆಹಾರ ನಮ್ಮ ಜಠರಾಗ್ನಿ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಗ್ನಿಯನ್ನು ಅದು ತಣು ಮಾಡುತ್ತೆ, ತಂಪು ಮಾಡುತ್ತೆ. ಇದೆಲ್ಲವೂ ಕೂಡ ನಾವು ವೈಜ್ಞಾನಿಕವಾಗಿ ಹೇಳ್ಕೊಂಡ್ರೂ ಕೂಡ ಈ ವರಳುಕಲ್ಲನ್ನು ಪ್ರತಿನಿತ್ಯ ಯಾರು ಕಣ್ಣಲ್ಲಿ ದೃಷ್ಟಿಯಲ್ಲಿ ಮನೆಯಲ್ಲಿ ನೋಡ್ತಾರೆ ಅವ್ರಿಗೆ ಅದೃಷ್ಟ ಬರುತ್ತೆ, ಶನಿಕಾಟ ದೂರ ಆಗುತ್ತೆ. ಇದೆಲ್ಲವೂ ಕೂಡ ಸುಮ್ಮನೆ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಮನೆಯಲ್ಲಿ ಒಂದು ಸಣ್ಣ ವರಳುಕಲ್ಲನ್ನು ಇಟ್ಕೊಂಡಾಗ, ಯಾಕೆಂದರೆ ನಾವು ಎಷ್ಟೋ ಸರಿ ಹೇಳ್ತೀವಿ, ಈ ಗ್ರಹದೋಷಗಳಿದ್ದಾಗ ಶನಿ ಮಹಾತ್ಮ ದೇವಸ್ಥಾನ, ಹನುಮ ದೇವಸ್ಥಾನ, ಶಿವ ದೇವಸ್ಥಾನ ಒಂದು ಕಲ್ಲನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅಲ್ಲಿ ಮೊಸರನ್ನು ಅಥವಾ ಚಿತ್ರಾನ್ನ ಏನೋ ಇಟ್ಕೊಂಡು ಆ ಕಲ್ಲಿನ ಮೇಲೆ ತಿಂದು ಬಂದರೆ ಅಂತೀವಿ. ಅದು ನಮಗೆ ಇತ್ತೀಚೆಗೆ ವರಳುಕಲ್ಲು ಆಚೆಗೆ ಹೋದ್ಮೇಲೆ ಈ ರೀತಿ ಹೇಳಕ್ಕೆ ಶುರು ಮಾಡಿದ್ದೀವಿ. ಆದರೆ ಮನೆಯಲ್ಲಿಯೇ ಆ ವರಳುಕಲ್ಲಿನಲ್ಲಿ ಮಾಡಿದಂತಹ ಪದಾರ್ಥ ಅಥವಾ ಅಲ್ಲಿ ಜಜ್ಜಿದಂಥ ಅಲ್ಲಿಂದ ಬಂದಂಥ ಪದಾರ್ಥವನ್ನು ನಮ್ಮ ದೇಹಕ್ಕೆ ಹೋದರೆ ಭೂತಾಯಿಯಿಂದ, ಭೂಮಿಯಿಂದ ನಮಗೆ ಕೃಪೆ ಸಿಗುತ್ತೆ. ಆ ಕೃಪೆಗೆ ಪಾತ್ರರಾಗ್ತೀವಿ. ಮಂಗಳ ಗ್ರಹ ಶಾಂತಿಯಾಗುತ್ತೆ, ಶನಿ ಗ್ರಹ ಶಾಂತಿಯಾಗುತ್ತೆ. ಹಾಗಾಗಿ ಈ ವರಳುಕಲ್ಲನ್ನು ಶುಭ ದಿನಗಳು, ಪರ್ವ ದಿನಗಳು, ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ ತಿಥಿಗಳು, ಮಹಾ ಹಬ್ಬಗಳ ದಿನ ಮುಟ್ಟಿ ನಮಸ್ಕಾರ, ಹೂವು ಇಡಿ, ಕುಂಕುಮ ಇಡಿ, ದಕ್ಷಿಣ ಇಡಿ, ಇದೆಲ್ಲ ಹೇಳಲ್ಲ ನಾನು. ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ವರಳುಕಲ್ಲಿಗೆ ಅಷ್ಟು ಮಹತ್ವ ಇದೆ. ಆಯಸ್ಸನ್ನು ವೃದ್ಧಿ ಮಾಡುತ್ತೆ, ಕರ್ಮವನ್ನು ದೂರ ಮಾಡುತ್ತೆ, ಸರ್ವ ಆಕರ್ಷಣೆಯನ್ನು ಮಾಡುತ್ತೆ, ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ತೀವಿ, ಜಗಳಗಳಿರೋದಿಲ್ಲ, ತಾಳ್ಮೆ ಇರುತ್ತೆ, ಶಾಂತಿ ಇರುತ್ತೆ ಅಂತ ಹೇಳ್ತಾ, ಎಲ್ಲವೂ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.